ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತಿನ ವಿಡಿಯೋದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸ್ ಅಂದ್ರೆ ಗಿಲ್ಲಿಗೆ ಮತ್ತೆ ಕಾವ್ಯಗೆ ಇಬ್ಬರಿಗೂ ಸೇರಿಸಿ ಒಂದು ಫ್ಯಾನ್ ಬೇಸ್ ಅನ್ನೋದಿರುತ್ತಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುವಂತಹ ಒಂದು ವಿಚಾರನ ಹೇಳ್ತಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆಯ್ತಾ? ಗಿಲ್ಲಿ ಪಳಾರ್ ಮೂವಿ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿಗೆ ಆ ರೇಂಜ್ಗೆ ಕ್ರೇಜ್ ಇದೆ. ಶೂಟಿಂಗ್ ಎಲ್ಲವೂ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಶೂಟಿಂಗ್ ಶುರುವಾಗಿ ಸುಮಾರು ದಿನ ಆದ್ರೂ ಕೂಡ, ಈ ಫಿಲಂ ಅನೌನ್ಸ್ ಆಗಿ ಎಷ್ಟೋ ದಿವಸ ಆದ್ರೂ ಕೂಡ ಹೀರೋಯಿನ್ ಯಾರು ಅನ್ನೋದನ್ನ ಇನ್ನ ಚಿತ್ರತಂಡದವರಾಗಿರ್ಬೋದು ಅಥವಾ ಗಿಲ್ಲಿಯವರಾಗಿರ್ಬೋದು ಇಬ್ರು ಕೂಡ ಬಿಟ್ಕೊಟ್ಟಿಲ್ಲ, ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾರು ಎಷ್ಟೇ ಬಾರಿ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಹೀರೋಯಿನ್ ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಮುಂದೆ ಹಾಕೊಂಡೇ ಹೋಗ್ತಿದ್ದಾರೆ ಹೊರತು ಹೀರೋಯಿನ್ ಯಾರು ಅನ್ನೋದ್ರ ಬಗ್ಗೆ ಒಂದು ಚೂರು ಸಹ ಕ್ಲೂ ಕೊಟ್ಟಿಲ್ಲ. ಯಾರು ಸಹ ಒಂದು ಚೂರು ಕ್ಲೂ ಬಿಟ್ಟು ಕೊಡ್ದೇನೆ ಶೂಟಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ CG ವರ್ಕ್ಸ್ ಎಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಈ ಸಿನಿಮಾದಲ್ಲಿ, ಸೊ ನಾರ್ಮಲ್ ಒಂದು ಕಾಲೇಜ್ ಬಾಯ್ ಗೆಟಪ್ ಅಲ್ಲಿ ಗಿಲ್ಲಿ ಅವ್ರನ್ನ ನಾವು ನೋಡ್ತಿದ್ವಿ. ಸೊ ಕಾಲೇಜ್ ಬಾಯ್ ಗೆಟಪ್, ಹಾಗೆ ಹಳ್ಳಿ ಸೊಗಡಿರುವಂತಹ ಗೆಟಪ್ ಅಲ್ಲಿ ನಾವು ಗಿಲ್ಲಿ ಅವ್ರನ್ನ ನೋಡ್ಬೋದು. ಸೊ ಇಂತಹ ಸಿಂಪಲ್ ಮೂವಿ ಆಗಿರೋದ್ರಿಂದ, ಕಾಮಿಡಿ ಜಾನರ್ ಜಾಸ್ತಿ ಇರುವಂತಹ ಮೂವಿ ಆಗಿರೋದ್ರಿಂದ ಅಂಡ್ CG ವರ್ಕ್ಸ್ ಎಲ್ಲ ತುಂಬಾನೇ ಕಡಿಮೆ ಇರೋದ್ರಿಂದ ಈ ಒಂದು ಸಿನಿಮಾ ಇನ್ನ ಆಲ್ಮೋಸ್ಟ್ ಒಂದು 4 to 5 months ಅಲ್ಲಿ ಕಂಪ್ಲೀಟ್ ಆಗುವಂತಹ ಚಾನ್ಸಸ್ ಇದೆ. ಇನ್ನೇನು 6 ತಿಂಗಳಷ್ಟರಲ್ಲಿ ಗಿಲ್ಲಿಯ ಸಿನಿಮಾ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ ಬರ್ತಿದೆ. ಇನ್ನೇನ್ ಸಿನಿಮಾ ಶುರು ಆದ್ರೂ ಕೂಡ ಹೀರೋಯಿನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಏನ್ ಒಂದು ವಿಚಾರ ಹರಿದಾಡ್ತಿದೆ ಅಂತಂದ್ರೆ, ಕಾವ್ಯ ಶೈವ ಅವರು ಪಳಾರ್ ಮೂವಿ ಸೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಹೊರ ಬಂದಿದೆ. ಕಾವ್ಯ ಅವರು ಈ ಒಂದು ಎಂಟ್ರಿ ಕೊಟ್ಟಿದ್ದು ಎಲ್ರು ಹೇಳ್ತಿರೋದೇನು ಅಂತಂದ್ರೆ, ಕಾವ್ಯ ಅವರೇ ಪಳಾರ್ ಮೂವಿಗೆ ಹೀರೋಯಿನ್ ಆಗಿ ಫಿಕ್ಸ್ ಆಗೋಗಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ಆ ರೀತಿ ಹೇಳ್ದಾಗ್ಲೆಲ್ಲ ಒಂದಷ್ಟು ಜನ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಕಾವ್ಯ ಅವರೇ ಕ್ಲಾರಿಟಿ ಕೊಟ್ಟಿದ್ರಲ್ವಾ, ನಾವು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿಲ್ಲ ಈ ಮೂವಿನಲ್ಲಿ ಅಂತ ಹೇಳಿ ಕಾವ್ಯ ಅವರೇ ಕ್ಲಾರಿಟಿ ಕೊಟ್ಟಿದ್ರಲ್ಲ, ಮತ್ತೆ ಏನಕ್ಕೆ ಹೋದ್ರು ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ ಅನ್ನು ಕೇಳ್ತಿದ್ದಾರೆ. ಬಟ್ ಕಾವ್ಯ ಅವರು ಹೋಗಿ ಬಂದಿರೋದಕ್ಕೆ ನನ್ನ ಇನ್ಸ್ಟಿಂಕ್ಟ್ ಹೇಳ್ತಿರೋದು ಅದೇ, ನಂಗೆ ಅನಿಸ್ತಿರೋದು ಅದೇ. ಕಾವ್ಯ ಅವರೇ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ಹೀರೋಯಿನ್ ಇಲ್ಲ ಅಂದ್ರೂ ಸಹ ಅಟ್ಲೀಸ್ಟ್ ನಮ್ಗೆ ಅವರು ಗೆಸ್ಟ್ ಅಪಿಯರೆನ್ಸ್ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಮೇಲ್ನೋಟಕ್ಕೆ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕಾವ್ಯ ಅವರು ಜಸ್ಟ್ ಒಂದು ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಗಿಲ್ಲಿ ಅವ್ರನ್ನ ಮೀಟ್ ಮಾಡಕ್ಕೆ ಪಳ್ಳಾರ್ ಮೂವಿ ಸೆಟ್ಗೆ ಬಂದಿದ್ರು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ಇಲ್ಲ, ನನ್ಗನ್ಸ್ತಿರುವಂತಹ ಪ್ರಕಾರ ಕಾವ್ಯ ಅವರು ಅಟ್ಲೀಸ್ಟ್ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಮಾಡೇ ಮಾಡ್ತಾರೆ, ಅಥವಾ ಹೀರೋಯಿನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ವೇಟ್ ಮಾಡಿ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಯಾರ್ಯಾರಿದ್ದೀರಾ, ಇನ್ನೂ ಸಹ ಹೀರೋಯಿನ್ ಯಾರು ಅನ್ನೋದು ಫಿಕ್ಸ್ ಆಗಿಲ್ಲ ಪಳ್ಳಾರ್ ಮೂವಿಗೆ. ಸೊ ಕಾವ್ಯ ಅವರೇ ಬರ್ತಾರೆ, ಆಸೆನ ಇಟ್ಕೊಂಡಿರಿ, ಆಸೆನ ಬಿಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿ ಹಾಕಿದಷ್ಟು, ನಿಮ್ಮ ಸಪೋರ್ಟ್ ಜಾಸ್ತಿ ಬಿದ್ದಷ್ಟು ಚಿತ್ರತಂಡದವರು ಹೋಗಿ ಕಾವ್ಯ ಅವ್ರನ್ನ ಗಿಲ್ಲಿ ಮೂವಿಗೆ ರೆಫರ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಟ್ರೈ ಮಾಡ್ತಾನೆ ಇರೋಣ, ಟ್ರೈ ಯುವರ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕಾವ್ಯ ಅವರು ಹೋಗಿ ಬಂದಿರೋದಕ್ಕೂ ಅಂಡ್ ಎಲ್ಲರೂ ಅಭಿಮಾನಿಗಳು ಕಾವ್ಯ ಅವರೇ ಬೇಕು 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 ಅಂತ ಕೇಳ್ತಿರೋದಕ್ಕೂ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಕಾವ್ಯ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಹೀರೋಯಿನ್ ಆದ್ರೆ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೇನೋ ಅನ್ನೋ ರೀತಿ ಆಗ್ಬಿಟ್ಟಿದೆ ಪಳ್ಳಾರ್ ಮೂವಿಗೆ. ಸೊ ಕಾವ್ಯ ಅವರೇ ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಅಂಡ್ ಇವಾಗ ಕಾವ್ಯ ಅವರು ದಿ ಪ್ರಾಬ್ಲಮ್ ಅನ್ನುವಂತಹ ಮೂವಿನಲ್ಲೂ ಸಹ ಬ್ಯುಸಿ ಆಗಿದ್ದಾರೆ. ಅವ್ರದ್ದು ಕೂಡ ಆಲ್ರೆಡಿ ಶೂಟಿಂಗ್ ಎಲ್ಲವೂ ಸಹ ಶುರುವಾಗಿದೆ. ಜಸ್ಟ್ ದಿ ಪ್ರಾಬ್ಲಮ್ ಅನ್ನುವಂತಹ ಮೂವಿ ಮಾತ್ರ ಮಾಡ್ತಿಲ್ಲ ಕಾವ್ಯ ಅವರು. ಇನ್ನೇನು ಸ್ವಲ್ಪ ದಿವಸದಲ್ಲೇ ಅನೌನ್ಸ್ ಮಾಡ್ತಾರೆ. ಇನ್ನೂ ಒಂದು 2-3 ಕತೆಗಳನ್ನೆಲ್ಲ ಕೇಳಿದಾರಂತೆ. ಸೊ ಕತೆಗಳನ್ನೆಲ್ಲ ಕೇಳಿ ಇಷ್ಟ ಆಗಿರುವಂತಹ ಪ್ರಾಜೆಕ್ಟ್ಸ್ನ ಇನ್ನೇನು ಕಾವ್ಯ ಶೈವ ಅವರು ಕೂಡ ಅನೌನ್ಸ್ ಮಾಡ್ತಾರೆ. ಹೇಳಬೇಕು ಅಂದ್ರೆ ಈ ಒಂದು ಸೀಸನ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು ಗುರು. ಅಂಡ್ ಗಿಲ್ಲಿಗೆ ಮತ್ತೆ ಕಾವ್ಯಗೆ ಸಿಗ್ತಿರುವಂತಹ ಒಂದು ಪಾಪ್ಯುಲಾರಿಟಿ ಬಿಗ್ ಬಾಸ್ ಶೋ ಇಂದ ಬಂದ ಮೇಲೆ ಬೇರೆ ಯಾರಿಗೂ ಸಿಗ್ತಿಲ್ಲ ಅಂತ ಅನ್ಬೋದು. ಎಸ್ ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿಗೂ ಸಿಗ್ತಿದೆ, ಬಟ್ ಅವಳಿಗೆ ಒಂದು ಬೇರೆ ರೀತಿ ಪಾಪ್ಯುಲಾರಿಟಿ ಸಿಗ್ತಿದ್ರೆ, ಗಿಲ್ಲಿ ಮತ್ತೆ ಕಾವ್ಯಗೆ ಇನ್ನೂ ಬೇರೆ ರೀತಿ ಪಾಪ್ಯುಲಾರಿಟಿ ಸಿಗ್ತಿದೆ, ಅವಕಾಶಗಳು ಜಾಸ್ತಿ ಸಿಗ್ತಿದೆ. ರಕ್ಷಿತಾ ಶೆಟ್ಟಿಗೆ ಒಂದು ಶೋ ಸಿಗ್ತಿರ್ಬೋದು, ಅಥವಾ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಿರ್ಬೋದು. ಬಟ್ ಇವ್ರು ಈ ಕಡೆ ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕ್ವಾಟ್ಲೆ ಕಿಚನ್ 1 ತಿಂಗಳು 2 ತಿಂಗಳು ಇರ್ಬೋದೇನೋ ಅಷ್ಟೇ, ಇನ್ನೇನು ಬಿಗ್ ಬಾಸ್ ಶುರುವಾಗೋವರೆಗೂ ಇರುತ್ತೆ. ಬಟ್ ಈ ಸಿನಿಮಾ ಅನ್ನೋದು ಆಲ್ಮೋಸ್ಟ್ 1 ವರ್ಷ 2 ವರ್ಷ ನಡೆಯುವಂತಹ ಪ್ರೋಸೆಸ್ ಆಗಿರುತ್ತೆ. ಒಂಥರ ಲೈಫ್ ಸೆಟಲ್ ಆಗೋಯ್ತು ಇವ್ರದ್ದು ಅಂತ ಹೇಳ್ಬೋದು. ಬಿಗ್ ಬಾಸ್ ಶೋಗೆ ಹೋದ್ಮೇಲೆ ಇವ್ರದ್ದೊಂಥರ ಲೈಫ್ ಸೆಟಲ್ ಆಗೋಯ್ತು ಅನ್ನೋ ರೀತಿ ಆಗ್ಬಿಟ್ಟಿದೆ. ಇದು ಹಿಂದೆ ಇದ್ದಂತಹ ಸೀಸನ್ ಅಲ್ಲೂ ಸಹ ಹೀರೋ ಕ್ಯಾರೆಕ್ಟರ್ ಮಾಡೋದಕ್ಕೆ, ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ತುಂಬಾ ಜನನೇ ಇದ್ರು. ತ್ರಿವಿಕ್ರಮ್ ಅವರಾಗಿರ್ಬೋದು, ಅವರು ಕೂಡ ಹೀರೋ ಮೆಟೀರಿಯಲ್. ಭವ್ಯ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಎಲ್ಲರೂ ಸಹ ಹೀರೋಯಿನ್ ಮೆಟೀರಿಯಲ್ಸ್ ಆಗಿದ್ರು. ಬಟ್ ಅವ್ರಿಗೆ ಇಂತಹ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಇವ್ರಿಗಿಂತ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅಂಡ್ ತುಂಬಾ ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಂತ ಅನ್ಕೊಂಬೇಡಿ. ಬಟ್
ನನಗನ್ಸೋ ಪ್ರಕಾರ ಹೀರೋ ಆಗೋದಕ್ಕೆ, ಹೀರೋಯಿನ್ ಆಗೋದಕ್ಕೆ ಇವ್ರಿಗಿಂತ ಅವ್ರಿಗೆ ಒಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಆದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ಸ್‌ಗಳು ಸಿಕ್ಕಿಲ್ಲ. ಇವಾಗ ಭವ್ಯ ಅವ್ರು ಅದ್ಯಾವುದೋ ದೇವಿ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ವರ್ಷಗಳಾದ್ಮೇಲೆ ಅವ್ರಿಗೆ ಪ್ರಾಜೆಕ್ಟ್ಸ್‌ಗಳು ಸಿಗಕ್ಕೆ ಶುರು ಆಯ್ತು. ಬಟ್ ನಮ್ಮ ಗಿಲ್ಲಿಗೆ, ಕಾವ್ಯಗೆ ಬಿಗ್ ಬಾಸಿಂದ ಹೊರಗಡೆ ಬಂದು ಒಂದು ಸ್ವಲ್ಪ ದಿವಸಕ್ಕೆ ಇಷ್ಟೆಲ್ಲ ಆಪರ್ಚುನಿಟೀಸ್ ಸಿಕ್ತಲ್ಲ. ಸೊ ಅವರ ಟ್ಯಾಲೆಂಟಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ಅಂತ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ಸಿಕ್ಕಿರುವಂತಹ ಪಾಪ್ಯುಲಾರಿಟಿಯಿಂದನೇ ಇದೆಲ್ಲವೂ ಸಹ ಸಾಧ್ಯ ಆಗಿದ್ದು. ಸೊ ನೋಡುವ ಕಾವ್ಯ ಅವರೇ ಬರ್ತಾರಾ ಅಥವಾ ಬೇರೆ ಯಾರಾದರೂ ಹೀರೋಯಿನ್ ಆಗಿ ಬರ್ತಾರಾ ಅಂತ ಹೇಳಿ. ಯಾಕಂದ್ರೆ ಗಿಲ್ಲಿ ಅವ್ರನ್ನೇ ಪರ್ಸನಲ್ ಆಗಿ ಕೇಳಿದಾಗ್ಲೂ ಕೂಡ, ಸಾಕಷ್ಟು ಜನ ಗಿಲ್ಲಿ ಅವ್ರನ್ನ ಪರ್ಸನಲ್ ಆಗಿ ಕೇಳಿದಾಗ್ಲೂ ಕೂಡ ಗಿಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಒಂದು ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ನಾವೇ ಅನೌನ್ಸ್ ಮಾಡ್ತೀವಿ, ಆ ಟೈಮ್ಗೋಸ್ಕರ ವೇಟ್ ಮಾಡಿ. ಯಾಕೆ ಇವಾಗ ನಂದು ಸಿನಿಮಾ ಬರುತ್ತೆ ಅಂತ ಹೇಳಿ ಬಿಗ್ ಬಾಸಿಂದ ಹೊರಗಡೆ ಬಂದಿದ ತಕ್ಷಣ ಹೇಳ್ಬಿಟ್ನಾ? ಇಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ತಗೊಂಡ್ರಿ ನಾವು. ಟೈಮ್ ತಗೊಂಡು ನಾನು ಹೀರೋ ಆಗಿದ್ದೀನಾ ಅಥವಾ ಕಾಮಿಡಿಯನ್ ಆಗಿದ್ದೀನಾ ಅದೆಲ್ಲದಕ್ಕೂ ಹೇಳೋದಕ್ಕೆ ಎಲ್ಲವನ್ನೂ ಹೇಳೋದಕ್ಕೂ ಟೈಮ್ ತಗೊಂಡು ಒಂದು ಒಳ್ಳೆ ದಿವಸ ನಾವು ಅದನ್ನ ಅನೌನ್ಸ್ ಮಾಡಿದ್ದೀವಿ. ಆ್ಯಂಡ್ ಅದೇ ರೀತಿ ಹೀರೋಯಿನ್ ಅನೌನ್ಸ್ಮೆಂಟಲ್ಲೂ ಒಂದು ಒಳ್ಳೆ ದಿವಸ ಬರುತ್ತೆ, ಆ ದಿವಸ ಹೀರೋಯಿನ್ ಯಾರು ಅನ್ನೋದನ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಗಿಲ್ಲಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಇನ್ನು ಕಾವ್ಯ ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ, ಲೈಕ್ ಪಳಾರ್ ಮೂವಿ ಚಿತ್ರತಂಡದಿಂದ ನನಗೆ ಯಾವುದೇ ರೀತಿಯಾದಂತಹ ಕಾಲ್ಸ್ ಬಂದಿಲ್ಲ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಸೊ ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ, ನಾನು ಹೀರೋಯಿನ್ ಅಲ್ಲ ಆ ಮೂವಿನಲ್ಲಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಕಾವ್ಯ ಅವರು. ಸೊ ಇದ್ರ ಬಗ್ಗೆ ಕೂಡ ಗಿಲ್ಲಿಗೆ ಕ್ವೆಶನ್ ಅನ್ನ ಕೇಳಿದಾಗ ಗಿಲ್ಲಿ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಅಂದ್ರೆ, ವೇಟ್ ಮಾಡಿ ಅಷ್ಟೇ. ಕಾವ್ಯ ಇವಾಗ ಗಿಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು, ಕಾವ್ಯ ಅವರೇ ಡೈರೆಕ್ಟ್ ಆಗಿ ಪೋಸ್ಟ್ ಹಾಕೊಂಡಿದ್ದಾರೆ ನಾನು ಹೀರೋಯಿನ್ ಅಲ್ಲ ಅಂತಂದ ಮೇಲೆ ಅವ್ರಲ್ಲ ಬಿಡಿ ಅಂತ ಹೇಳಿ ಕ್ಲಾರಿಟಿ ಕೊಟ್ಬಿಡ್ಬೋದಾಗಿತ್ತು ಗಿಲ್ಲಿ ಅವರು. ಬಟ್ ಗಿಲ್ಲಿ ಅವರು ಕೂಡ ಈ ವಿಚಾರದಲ್ಲಿ ಕ್ಲಾರಿಟಿನ ಕೊಟ್ಟಿಲ್ಲ. ಲೈಕ್ ವೇಟ್ ಮಾಡಿ ನೀವೇ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ಬೇಡಿ, ಪೋಸ್ಟ್ಗಳನ್ನೆಲ್ಲ ನೋಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ಬೇಡಿ, ವೇಟ್ ಮಾಡಿ ಅಂತ ಹೇಳಿ ಗಿಲ್ಲಿ ಅವರು ಈ ವಿಚಾರದ ಬಗ್ಗೆ ಕೂಡ ಒಂದು ಕ್ವೆಶನ್ ಮಾರ್ಕ್ ಅನ್ನ ಹಾಕಿ ಒಂದು ಕನ್ಫ್ಯೂಷನ್ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅವರು ಆ ರೀತಿ ಹೇಳ್ತಿದ್ದಾರೆ, ಗಿಲ್ಲಿ ಅವರು ಈ ರೀತಿ ಹೇಳ್ತಿದ್ದಾರೆ, ಏನಪ್ಪಾ ಇದು ಅಂತ ಹೇಳಿ ಫುಲ್ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ತುಂಬಾನೇ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಮೂವಿನ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಸಹ ಅಟ್ಲೀಸ್ಟ್ ಹೀರೋಯಿನ್ ಯಾರು ಅಂತ ನೋಡೋದಕ್ಕಾದ್ರೂ ಸಿನಿಮಾ ನೋಡೋದಕ್ಕೆ ಬರಲೇಬೇಕು ಅನ್ನೋ ರೀತಿ ಈ ಒಂದು ಸಿನಿಮಾದಲ್ಲಿ ಸಸ್ಪೆನ್ಸನ್ನು ಇಟ್ಕೊಂಡು ಹೋಗ್ತಿದ್ದಾರೆ. ಬಟ್ ಸಿನಿಮಾ ರಿಲೀಸ್ ಆಗೋವರೆಗೂ ಇದೇ ಸಸ್ಪೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಗಿಲ್ಲಿ ಅವರು ಶೂಟಿಂಗ್ ಮಾಡ್ತಿರುವಂತಹ ಕ್ಲಿಪ್ಸ್ಗಳು ಎಲ್ಲವೂ ಸಹ ಲೀಕ್ ಆಗ್ತಿದೆ. ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಯಾರು ಕೂಡ ಈ ರೀತಿ ಲೀಕ್ ಮಾಡಬೇಡಿ ಅಂತ ಹೇಳಿ. ಸೊ ಆಲ್ರೆಡಿ ಲೀಕ್ ಆಗ್ತಿದೆ. ಇನ್ನೇನು ಔಟ್ಡೋರ್ ಶೂಟಿಂಗಲ್ಲಿ ಹೀರೋಯಿನ್ ಎಂಟ್ರಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದು ಕೂಡ ಲೀಕ್ ಆಗೇ ಆಗುತ್ತೆ. ಯಾರು ಅಂತ ಹೇಳಿ ಚಿತ್ರತಂಡದವ್ರು ಹೇಳಿಲ್ಲ ಅಂದ್ರೂ ಜನಗಳನ್ನ ಲೀಕ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನು ಒಂದು ಸಿನಿಮಾ ಅಂತ ಅಂದಮೇಲೆ ಬರೀ ಇಂಡೋರಲ್ಲಿ ಶೂಟಿಂಗ್ ಮಾಡ್ಕೊಂಡಿರೋಕ್ಕಾಗಲ್ಲ. ಒಂದು ಹೀರೋಯಿನ್ನ ಇಟ್ಕೊಂಡು ನಾವು ಒಳಗಡೆನೇ ಶೂಟಿಂಗ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಇರೋಕ್ಕಾಗಲ್ಲ. ಆಚೆ ಬರಲೇಬೇಕು. ಆಚೆ ಬಂದಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಚಿತ್ರತಂಡದವರಾಗಿರ್ಬೋದು ಅಥವಾ ಗಿಲ್ಲಿ ನಟ ಆಗಿರ್ಬೋದು, ಇಬ್ಬರಲ್ಲಿ ಒಬ್ರು ಯಾರಾದರೂ ಅನೌನ್ಸ್ ಮಾಡಿದ್ರೆ ಇವರೇ ಹೀರೋಯಿನ್ ಅಂತ ಹೇಳಿ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಬರಬೇಕು ಗಿಲ್ಲಿಗೆ ಹೀರೋಯಿನ್ ಆಗಿ? ಲೈಕ್ ಶ್ರೀಲೀಲಾ ಅವರು ಅಂತ ಹೇಳ್ತಿದ್ರು, ಅದು ಟುಸ್ ಆಯಿತು. ಆ್ಯಂಡ್ ಕಾವ್ಯ ಅಂತ ಹೇಳ್ತಿದ್ರು, ಬಟ್ ಕಾವ್ಯ ಅವ್ರು ನೋಡಿದ್ರೆ ಆ ರೀತಿ ಪೋಸ್ಟನ್ನು ಹಾಕಿದ್ರು. ಇಬ್ಬರನ್ನ ಬಿಟ್ಟು ಬೇರೆ ಯಾರು ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಲೈಕ್ ಪ್ರಿಯಾ ಆಚಾರ್ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಮಹಾನಟಿ ಸೀಸನ್ 1ನಲ್ಲಿ ವಿನ್ನರ್ ಆಗಿದ್ರಲ್ಲ ಅವರು, ಪ್ರಿಯಾ ಆಚಾರ್ ಅವರು ಹೀರೋಯಿನ್ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಕೂಡ ಒಂದು ಒಳ್ಳೆ ಹೀರೋಯಿನ್ ಮೆಟೀರಿಯಲ್. ಪ್ರಿಯಾ ಆಚಾರ್ ಅವರು ಕೂಡ ಒಂದು 2 ಮೂವಿ ಮಾಡಿದ್ದಾರೆ, ಬಟ್ ಇನ್ನೂ ಸಹ ಜನಗಳಿಗೆ ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಗಿಲ್ಲಿ ಜೊತೆ ಇವರ ಒಂದು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ ನಾನು ಕೂಡ ವೇಟ್ ಮಾಡ್ತಿರ್ತೀನಿ. ಲೈಕ್ ಕಾವ್ಯ ಇರಲಿ, ಚೆನ್ನಾಗಿರುತ್ತೆ. ಕಾವ್ಯ ಬೇಡ ಅಂತ ನಾನು ಹೇಳ್ತಿಲ್ಲ, ಕಾವ್ಯ ಇದ್ರೂ ಖುಷಿನೇ. ಬಟ್ ಇವ್ರ ಕಾಂಬಿನೇಷನನ್ನು ನಾವು ನೋಡಿದ್ದೀವಿ ಆಲ್ರೆಡಿ, ಬಿಗ್ ಬಾಸಲ್ಲಿ ಇವ್ರ ಕಾಂಬಿನೇಷನನ್ನು ನೋಡಿದ್ದೀವಿ. ಸೊ ಹೊಸದಾಗಿ ಏನಾದರೂ ಒಂದು ಕಾಂಬಿನೇಷನ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ರಿಯಾ ಆಚಾರ್ಗೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತೀನಿ. ಲೈಕ್ ಕಾವ್ಯ ಶೈವ ಅವ್ರು ಬೇಕಾ ಅಥವಾ ಪ್ರಿಯಾ ಆಚಾರ್ ಅವ್ರು ಬೇಕಾ ಅಂತ ನೋಡೋದಾದರೆ ಪ್ರಿಯಾ ಆಚಾರ್ ಅವರೇ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ಪಳಾರ್ ಮೂವಿ ಫಸ್ಟ್ ಶೆಡ್ಯೂಲ್ ಶೂಟ್ ಮುಗ್ದೋಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇನ್ನೇನೊಂದು 6 ತಿಂಗಳಲ್ಲಿ ಸಿನಿಮಾ ನಿಮ್ಮ ಮುಂದೆ ಇರುವಂತಹ ಎಲ್ಲ ಚಾನ್ಸಸ್ ಇದೆ. 5ರಿಂದ 6 ತಿಂಗಳಲ್ಲಿ ಸಿನಿಮಾ ಬಂದೇ ಬರುತ್ತೆ. ಫಸ್ಟ್ ಶೆಡ್ಯೂಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆ ಮಾಹಿತಿಯನ್ನು ಚಿತ್ರತಂಡದವರೇ ಕೊಟ್ಟಿದ್ದಾರೆ, ಫಸ್ಟ್ ಶೆಡ್ಯೂಲ್ ಮುಗೀತು ಅಂತ ಹೇಳಿ. ಆ್ಯಂಡ್ ಇನ್ನು ಕತೆ ಎಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ, ಲೈಕ್ ಬಿಗ್ ಬಾಸಲ್ಲಿ ನಾವು ಕಾವ್ಯ ಅವ್ರನ್ನ ನೋಡಿದ್ರಲ್ಲ, ಮತ್ತು ಕಾವ್ಯನ ಮತ್ತು ಗಿಲ್ಲಿನ ನೋಡಿದ್ರಲ್ಲ, ಗಿಲ್ಲಿ ಹೇಗೆ ನ್ಯಾಚುರಲ್ ಆಗಿ ಮಾತಾಡಿಕೊಂಡು ಮಜಾಕ್ ಮಾಡ್ಕೊಂಡಿರ್ತಿದ್ರು ಅದೇ ರೀತಿ ಇರೋದಂತೆ ಗಿಲ್ಲಿ ಕ್ಯಾರೆಕ್ಟರ್ ಸಿನಿಮಾದಲ್ಲೂ ಕೂಡ ಅದೇ ರೀತಿ ಇದೆ. ಲೈಕ್ ಅವರ ನೈಜ
ಒಂದು ಕ್ಯಾರೆಕ್ಟರ್ ಏನಿದೆ, ಅವರ ನೈಜ ಕ್ಯಾರೆಕ್ಟರ್ ಏನಿದೆ, ರಿಯಲ್ ಕ್ಯಾರೆಕ್ಟರ್ ಏನಿದೆ ಅದೇ ರೀತಿ ಸಿನಿಮಾದಲ್ಲೂ ಇದೆ. ಲೈಕ್ ಡಿಫ್ರೆಂಟ್ ಕ್ಯಾರೆಕ್ಟರ್ನೇನು ಗಿಲ್ಲಿ ಪ್ಲೇ ಮಾಡ್ತಿಲ್ಲ. ಲೈಕ್ ಇರೋದೇ ಒಂಥರ, ಬಟ್ ಅಲ್ಲಿ ಪ್ಲೇ ಮಾಡ್ತಿರೋದೇ ನಾನು ಬೇರೆ ಕ್ಯಾರೆಕ್ಟರ್ ಅನ್ನೋ ರೀತಿ ಇಲ್ಲ. ಗಿಲ್ಲಿಯವರು ಏನು ಮಜಾಕ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಅವರ ರಿಯಲ್ ಲೈಫಲ್ಲಿದ್ದಾರೆ, ಅದೇ ಕ್ಯಾರೆಕ್ಟರ್ನೇ ಪಳಾರ್ ಮೂವಿ ಸಿನಿಮಾದಲ್ಲೂ ಸಹ ಪ್ಲೇ ಮಾಡ್ತಿದ್ದಾರಂತೆ. ಸೊ ನೋಡೋಣ, ಚೆನ್ನಾಗಿರುತ್ತೆ. ಯಾಕಂದರೆ ಗಿಲ್ಲಿ ರಿಯಲ್ ಲೈಫನ್ನು ನೋಡಿ, ರಿಯಲ್ ಕ್ಯಾರೆಕ್ಟರ್ನ ನೋಡಿ ತುಂಬ ಜನ ಗಿಲ್ಲಿನ ಇಷ್ಟಪಟ್ಟಿದ್ದಾರೆ. ಸೊ ಅದೇ ಕ್ಯಾರೆಕ್ಟರಲ್ಲೇ ಇವಾಗ ಗಿಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತಂದರೆ ಜನ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಗಿಲ್ಲಿನ. ಸೊ ನೋಡೋಣ, ನಾನಂತೂ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.